ನಮಸ್ಕಾರ. ನಾನು ವಾಣಿ ವೈಡಿ, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿ, ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಡಿ.ಕೆ. ಕೆಂಪೇಗೌಡ ಸರ್ಕಾರಿ ಪದವಿ ಕಾಲೇಜು, ಕೋಡಿಹಳ್ಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಇಂದಿನ ತರಗತಿಯಲ್ಲಿ ಅಂತಿಮ BA ತರಗತಿಯ ಗ್ರಾಮೀಣಾಭಿವೃದ್ಧಿ ಮತ್ತು ಸಹಕಾರದಲ್ಲಿ ಬರುವಂತಹ ಭೂ ಸುಧಾರಣೆಗಳು ಅನ್ನುವ ಈ ಒಂದು ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಭೂ ಸುಧಾರಣೆಯ ಅರ್ಥ. ಭೂ ಸುಧಾರಣೆ ಅಂದ್ರೆ ಏನು? ಸಾಗುವಳಿದಾರರಿಗೆ ಭೂಮಾಲೀಕತ್ವವನ್ನು ನೀಡುವುದು, ಹಿಡುವಳಿಯ ಭದ್ರತೆಯನ್ನು ನೀಡುವುದು, ಗೇಣಿಯನ್ನ ನಿಗದಿಪಡಿಸುವುದು, ಚಿಕ್ಕ ಹಿಡುವಳಿಗಳನ್ನು ಘನೀಕರಣ ಮಾಡುವುದು, ಹಾಗೆ ಆರ್ಥಿಕ ಹಿಡುವಳಿಗಳನ್ನಾಗಿ ಪರಿವರ್ತನೆ ಮಾಡುವುದು. ಈ ಎಲ್ಲ ಸಾಂಸ್ಥಿಕ ಸುಧಾರಣೆಗಳನ್ನು ಒಟ್ಟಾರೆ ಭೂ ಸುಧಾರಣೆಗಳು ಅಂತ ಕರೀತಾರೆ. ಅಂದ್ರೆ ಯಾಕೆ ಈ ಭೂ ಸುಧಾರಣೆಗಳು ಬಂತು ಅಂದ್ರೆ, ಹಲವಾರು ಸಮಸ್ಯೆಗಳು ಇತ್ತು ಗೇಣಿದಾರಿಕೆ ಪದ್ಧತಿಯಲ್ಲಿ. ಆ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ಸರ್ಕಾರ ಸುಧಾರಣೆಗಳನ್ನ ಜಾರಿಗೆ ತಂತು. ಈ ಸುಧಾರಣೆಗಳನ್ನ ಭೂ ಸುಧಾರಣೆಗಳು ಅಂತ ಕರೀತಾರೆ. ವಾಟ್ ಆರ್ ಲ್ಯಾಂಡ್ ರಿಫಾರ್ಮ್ಸ್? Land reforms constitutes the most important package of measures to improve the economic condition of agricultural tenants. It aims at the redistribution of land ownership in favor of the cultivating class, regulation and rationalization of rent, improving the size of farms, and providing security of tenure in order to transfer in traditional agriculture and raise cultivators to new heights. It refers to various reforms undertaken by the government in order to improve the economic as well as social conditions of the farmers in rural areas. It includes the providing of ownership of land, consolidation of small and scattered land holdings and converting them into economic land holdings, and also giving the ownership as well as providing proper rent facilities for the farmers. So all these comes under land reforms. Then shall what are the objectives of land reforms? The objectives of land reforms are to make redistribution of land, to make a socialistic pattern of society. Such an effort will reduce the inequalities in ownership of land. ಈ ಭೂ ಸುಧಾರಣೆಗಳ ಪ್ರಮುಖ ಧ್ಯೇಯೋದ್ದೇಶಗಳಲ್ಲಿ ಮೊದಲನೇದಾಗಿ ಭೂಮಿಯನ್ನ ಸರಿಯಾದ ಪ್ರಮಾಣದಲ್ಲಿ ಸಣ್ಣ ಅತಿ ಸಣ್ಣ ರೈತರಿಗೆ ಅಥವಾ ಭೂಮಿನೇ ಇಲ್ಲದೆ ಇರುವಂತಹ ಭೂಮಿ ಇಲ್ಲದೆ ಇರುವಂತಹ ರೈತರಲ್ಲಿ ಹಂಚಿಕೆಯನ್ನ ಮಾಡಿದಾಗ ಸಾಮಾಜಿಕವಾದ ನ್ಯಾಯವನ್ನ ತೆಗೆದುಕೊಂಡು ಬರ್ಬೋದು, ಹಾಗೆ ಸಮಾಜದಲ್ಲಿ ನ್ಯಾಯಯುತ ವಿತರಣೆಯನ್ನ ಸಾಧಿಸಬಹುದು ಅಂತ. ಟು ಎನ್ಶೋರ್ ಲ್ಯಾಂಡ್ ಸೀಲಿಂಗ್ and take away the surplus land to be distributed among the small and marginal farmers. It means the owners who are having excess land, so such a surplus or excess land will be taken or confiscated by the government, and that land will be redistributed among the landless, small as well as the marginal farmers. ಹೆಚ್ಚು ಭೂಮಿಯ ಒಡೆತನವನ್ನು ಹೊಂದಿರುವ ರೈತರಿಂದ ಅಥವಾ ಭೂಮಾಲೀಕರಿಂದ ಹೆಚ್ಚಿನ ಪ್ರಮಾಣದ ಭೂಮಿಯನ್ನ ತೆಗೆದುಕೊಳ್ಳುವುದು, ಸರ್ಕಾರ ವಶಪಡಿಸಿಕೊಳ್ಳುವುದು. ಆ ರೀತಿ ವಶಪಡಿಸಿಕೊಂಡ ಭೂಮಿಯನ್ನ ಈ ಭೂರಹಿತ ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮರು ಹಂಚಿಕೆಯನ್ನ ಮಾಡುವುದು ಅಂತ. ಹಾಗೆ ಟು ಲೆಜಿಟಮೈಸ್ ಟೆನೆನ್ಸಿ ವಿತ್ ದ ಸೀಲಿಂಗ್ ಲಿಮಿಟ್ ಅಂದ್ರೆ ಈ ಒಂದು ಭೂಮಿಗೆ ಸರಿಯಾದ ಗೇಣಿಯನ್ನ ನಿಗದಿಪಡಿಸುವುದು, ಹಾಗೆ ಭೂಮಿಯ ಒಡೆತನವನ್ನ ಸರಿಯಾಗಿ ಕಾನೂನುಬದ್ಧವಾಗಿ ಜಾರಿಗೆ ತರುವಂತದ್ದು. ಟು ರಿಜಿಸ್ಟರ್ ಆಲ್ ದ ಟೆನೆನ್ಸಿ ವಿತ್ ದ ವಿಲೇಜ್ ಪಂಚಾಯತ್ಸ್. ಪ್ರತಿಯೊಬ್ಬ ರೈತ ತನ್ನ ಒಂದು ಗೇಣಿದಾರಿಕೆಯನ್ನ ಅಂದ್ರೆ ನಾನು ಇಂತಹ ಒಂದು ಭೂಮಿಯನ್ನ ಉಳುಮೆ ಮಾಡ್ತಿದ್ದೀನಿ, ನನಗೆ ಇಷ್ಟು ವರ್ಷಗಳ ಕಾಲ ಇದರ ಒಂದು ಗುತ್ತಿಗೆ ಬೇಕು ಅಂತ ವಿಲೇಜ್ ಪಂಚಾಯತ್ ಗ್ರಾಮ ಪಂಚಾಯತಿಗಳಲ್ಲಿ ನೋಂದಾವಣಿಯನ್ನ ಮಾಡ್ಕೊಳ್ಳೋದು ಕಡ್ಡಾಯ. ಟು ಎಸ್ಟಾಬ್ಲಿಷ್ ರಿಲೇಷನ್ ಬಿಟ್ವೀನ್ ಟೆನೆನ್ಸಿ ಅಂಡ್
ಸೀಲಿಂಗ್ ಅಂದ್ರೆ ಒಂದು ಉತ್ತಮವಾದ ಸಂಬಂಧವನ್ನ ಕಲ್ಪಿಸುವುದು. ಆ ಒಂದು ಭೂಮಿಯ ನಿಗದಿಪಡಿಸುವಿಕೆ ಮತ್ತು ಗೇಣಿದಾರಿಕೆ ಈ ಎರಡರ ನಡುವೆ ಸರಿಯಾದ ಒಂದು ಸಂಬಂಧವನ್ನ ಕಲ್ಪಿಸುವುದು. ಟು ರಿಮೂವ್ ರೂರಲ್ ಪಾವರ್ಟಿ ಅಂದ್ರೆ ಈ ಒಂದು ಗ್ರಾಮೀಣ ಬಡತನವನ್ನ ಮಾಡುವುದು ಇದರ ಪ್ರಮುಖ ಉದ್ದೇಶ. ಹಾಗೆ ಪ್ರಾಲಿಫರೇಟಿಂಗ್ ಸೋಷಿಯಲಿಸ್ಟಿಕ್ ಡೆವಲಪ್ಮೆಂಟ್ ಟು ಲೆಸನ್ ಸೋಷಿಯಲ್ ಇನ್ಇಕ್ವಾಲಿಟಿ, ಸಮಾಜದಲ್ಲಿ ಇರುವಂತಹ ಈ ಒಂದು ಇನ್ಇಕ್ವಾಲಿಟಿ ಅಂದ್ರೆ ಈ ಒಂದು ವ್ಯತ್ಯಾಸಗಳು ಇದೆ, ಬಡವ ಬಲ್ಲಿದ ಅಥವಾ ಉಳ್ಳವನು ಇಲ್ಲದವನು, ಈ ರೀತಿಯ ಒಂದು ಅಸಮಾನತೆಯನ್ನ ನಿವಾರಣೆ ಮಾಡುವುದೇ ಇದರ ಪ್ರಮುಖ ಉದ್ದೇಶ. ಎಂಪವರ್ಮೆಂಟ್ ಆಫ್ ವಿಮೆನ್ ಇನ್ ದ ಟ್ರೆಡಿಷನಲಿ ಮೇಲ್ ಡ್ರಿವನ್ ಸೊಸೈಟಿ, ಮಹಿಳೆಯ ಸಬಲೀಕರಣ ಆಗಬೇಕು ಎಲ್ಲಿ ಅಂದ್ರೆ ಸಾಂಪ್ರದಾಯಿಕ ಬದ್ಧವಾದ ಹಾಗೂ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಒಂದು ಸಬಲೀಕರಣ ಮಾಡಬೇಕು ಅಂತ. ಹಾಗೆ ಟು ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಆಫ್ ಅಗ್ರಿಕಲ್ಚರ್, ಈ ಒಂದು ಕೃಷಿಯ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಭೂ ಸುಧಾರಣೆಗಳ ಪ್ರಮುಖ ಗುರಿಯಾಗಿದೆ. ಟು ಸಿ ದಟ್ ಎವ್ರಿ ಒನ್ ಕ್ಯಾನ್ ಹ್ಯಾವ್ ಅ ರೈಟ್ ಆನ್ ಅ ಪೀಸ್ ಆಫ್ ಲ್ಯಾಂಡ್, ಪ್ರತಿಯೊಬ್ಬರಿಗೂ ಸಹ ಭೂಮಿಯ ಮೇಲೆ ಅಧಿಕಾರವನ್ನ ಹೊಂದುವ ಹಾಗೆ ಮಾಡುವುದು. ಪ್ರೊಟೆಕ್ಷನ್ ಆಫ್ ಟ್ರೈಬಲ್ ಬೈ ನಾಟ್ ಅಲೋಯಿಂಗ್ ಔಟ್ಸೈಡರ್ಸ್ ಟು ಟೇಕ್ ದೇರ್ ಲ್ಯಾಂಡ್, ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂತಹ ಈ ಗುಡ್ಡಗಾಡು ಜನಾಂಗದವರು ಏನಿರ್ತಾರೆ ಅವರ ಒಂದು ಭೂಮಿಯನ್ನ ಬೇರೆ ಹೊರಗಿನವರು ಯಾರು ಸಹ ಕಸಿದುಕೊಳ್ಳಬಾರದು, ಅವರಿಗೂ ಸಹ ಭೂಮಿಯ ಮೇಲೆ ಸಂಪೂರ್ಣವಾದ ಅಧಿಕಾರವನ್ನ ನೀಡುವುದು. ಇವು ಭೂ ಸುಧಾರಣೆಗಳ ಪ್ರಮುಖ ಧ್ಯೇಯೋದ್ದೇಶಗಳು ಆಗಿವೆ. ಹಾಗೆ ಭೂ ಸುಧಾರಣೆಗಳ ವ್ಯಾಪ್ತಿ, ಏನೇನು ವ್ಯಾಪ್ತಿಯನ್ನ ಏನೇನು ವಿಚಾರಗಳನ್ನ ಇದು ಒಳಗೊಂಡಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ಕೋಪ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್. The scope of land reforms include the removal of intermediaries, reforms in the tenancy system, ceiling on land holdings, consolidation of land holdings. ಭೂ ಸುಧಾರಣೆಗಳ ವ್ಯಾಪ್ತಿಯಲ್ಲಿ ಮೊದಲನೇದಾಗಿ ಮಧ್ಯಸ್ಥಗಾರಿಕೆಗಳ ನಿರ್ಮೂಲನ. ಇಲ್ಲಿ ಮಧ್ಯಸ್ಥಗಾರಿಕೆಗಳು ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಒಂದು ಮಧ್ಯಸ್ಥಗಾರಿಕೆಗಳಲ್ಲಿ ಮುಖ್ಯವಾಗಿ ಜಮೀನ್ದಾರರು ಅಂತ ಬರ್ತಿದ್ರು. ಇಲ್ಲಿ ಮೂರು ಪ್ರಮುಖವಾದ ವಿಧಾನಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಜಮೀನ್ದಾರಿ ಸಿಸ್ಟಮ್, ಒಂದು ರೈತವಾರಿ ಸಿಸ್ಟಮ್ ಮತ್ತು ಮಹಲ್ವಾರಿ ಸಿಸ್ಟಮ್ ಅಂತ ಪದ್ಧತಿಗಳು ಅನ್ನೋದು. ಇಲ್ಲಿ ಜಮೀನ್ದಾರಿ ಪದ್ಧತಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈ ಜಮೀನ್ದಾರಿ ಪದ್ಧತಿಯಲ್ಲಿ ಸರ್ಕಾರ ಏನ್ ಮಾಡ್ತಿತ್ತು, ಸರ್ಕಾರದ ವಶದಲ್ಲಿರುವ ಭೂಮಿಯನ್ನ ಜಮೀನ್ದಾರರಿಗೆ ಕೊಡ್ತಾ ಇತ್ತು. ಆ ಜಮೀನ್ದಾರರು ನಿಜವಾಗ್ಲೂ ವ್ಯವಸಾಯವನ್ನ ಮಾಡ್ತಿರ್ಲಿಲ್ಲ. ಅವರು ಆ ಭೂಮಿಯನ್ನ ಗೇಣಿದಾರರಿಗೆ ಉಳುಮೆಗೆ ಬಿಡ್ತಾ ಇದ್ರು. ಆ ಗೇಣಿದಾರರು ಅಂದ್ರೆ ನಿಜವಾಗ್ಲೂ ಯಾರು ಭೂಮಿಯನ್ನ ಉಳುಮೆ ಮಾಡ್ತಾ ಇದ್ರು ಅವರು ಆ ಭೂಮಿಯನ್ನ ಉಳುಮೆ ಮಾಡಿ ಆ ಒಂದು ಬೆಳೆದ ಪದಾರ್ಥಗಳಲ್ಲಿ ಹೆಚ್ಚಿನ ಪಾಲನ್ನ ಯಾರಿಗೆ ಕೊಡ್ತಿದ್ರು ಅಂದ್ರೆ ಭೂಮಾಲೀಕರಿಗೆ ಕೊಡ್ಲೇಬೇಕಾಗಿತ್ತು. ಭೂಮಾಲೀಕರು ಅದರಲ್ಲಿ ಹೆಚ್ಚು ಭಾಗವನ್ನ ತಾವು ಇಟ್ಕೊಂಡು ಸ್ವಲ್ಪ ಭಾಗವನ್ನ ಸರ್ಕಾರಕ್ಕೆ ತೆರಿಗೆಗಳ ರೂಪದಲ್ಲಿ ಪಾವತಿ ಮಾಡ್ತಾ ಇದ್ರು. ಅಂದ್ರೆ ಇಲ್ಲಿ ಜಮೀನ್ದಾರರು ಸರ್ಕಾರ ಹಾಗೂ ಈ ಒಂದು ಗೇಣಿದಾರರ ನಡುವೆ ಮಧ್ಯಸ್ಥಗಾರರಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಿದ್ರು. ಸೊ ಹಿಯರ್ intermediaries are in fact zamindar. He acted as intermediary, or he was a middleman in between the government as well as the tenants. So here in zamindari system, the government, the land which was under the control of government was given for the zamindars. Zamindar was not the real tiller of the land. He used to give the land whichever was given to him by the government to the tenants as a lease. So the tenants are the real tiller of the land, and they used to till the land, they produce the crops, and a major portion of the crops were given to the zamindars as rent. The zamindars, they kept majority portion of the crops, and they used to pay very little portion of the whatever the crops given by the tenants to the government in the form of rent.
Now, the zamindars acted as the middleman or the intermediaries in between the government as well as the farmers. This is called the zamindari system. So, the main aim or the main scope of the land reforms is to remove these intermediaries and to make the real tillers of the land as the owners of the land, because there was much scope for exploitation of the uh, tenants by the owners of the land or the zamindars. Thus, they used to harass them, they used to torture them. So, to remove all these problems, government introduced the land reform. This is what the zamindari system. Then, the Raitavari system. Here, there were no intermediaries. In this, the government uh, the owner of the land took the land directly from the government, and he used to pay the rent to the government directly, and there were no intermediaries in the Raitavari system. And then came the Mahalwari system. Here, in a particular village, the whole land of the village were totally or together cultivated by all the farmers of the village, and they were wholly or totally as a whole they were responsible to pay the tax for the government. In Mahalwari also there were no intermediaries or the middlemen. Only in the zamindari system, the zamindar acted as a middleman. So to remove all these type of intermediaries, the land reforms came into existence. Then the second important scope of the land reforms is reforms in the tenancy system. Reforms in the tenancy system includes mainly the control on rent. The zamindars used to uh, they used to take much rent from the farmers or the tenants. To control this, the government introduced a law, and it seized the power of the zamindars in increasing the rent. That is, this is called the ceiling of the rent or the control on the rent. Then the security of tenure. There was no security of tenure for the farmer, poor farmer, on the land he was tilling. The zamindars, according to their whims and fancies, they can remove the farmers whenever they want, or they can appoint the farmers then whenever they like. So there was no security of tenure for the poor farmer on the land in which he is working or he is tilling. So government made a new policy, and government provided security of tenure for the poor farmers. This is the second important scope under the land reforms. ಗೇಣಿದಾರಿ ಪದ್ಧತಿಯ ಸುಧಾರಣೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇದು ಮೂರು ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ. ಒಂದು, ಗೇಣಿಯನ್ನ ನಿಯಂತ್ರಣ ಮಾಡೋದು. ಯಾಕೆಂದ್ರೆ ಈ ಜಮೀನ್ದಾರರು ಇಷ್ಟ ಬಂದಷ್ಟು ಗೇಣಿಯನ್ನ ನಿಗದಿಪಡಿಸ್ತಾ ಇದ್ರು. ಇದು ಆ ಒಂದು ಬಡ ರೈತರಿಗೆ ಅಥವಾ ಆ ಬಡ ಗೇಣಿದಾರರಿಗೆ ಕಷ್ಟ ಆಗ್ತಿತ್ತು. ಯಾಕೆಂದ್ರೆ ಮಳೆ ಬಂದಾಗ ಚೆನ್ನಾಗಿ ಬೆಳೆ ಬರ್ತಾ ಇತ್ತು, ಗೇಣಿ ಹೆಚ್ಚಿಸಿದ್ರೂ ಕೊಡ್ಬೋದಾಗಿತ್ತು. ಆದ್ರೆ ಬರಗಾಲದ ಸಂದರ್ಭದಲ್ಲೂ ಹೆಚ್ಚು ಹೆಚ್ಚು ಗೇಣಿಯನ್ನ ಕೊಡಿ ಅಂದಾಗ ತುಂಬಾನೇ ಸಮಸ್ಯೆ ಆಗ್ತಾ ಇತ್ತು. ಹಾಗೆ ಗೇಣಿ ಕೊಡ್ಲಿಲ್ಲ ಅಂದ್ರೆ ಆ ಗೇಣಿದಾರರನ್ನ ತಮ್ಮ ಮನೆಯ ಜೀತದಾಳುಗಳನ್ನಾಗಿ ಸಹ ಜಮೀನ್ದಾರರು ಇಟ್ಕೊಳ್ತಾ ಇದ್ರು. ಇದಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಸರ್ಕಾರ ಗೇಣಿಯನ್ನ ನಿಯಂತ್ರಣ ಮಾಡ್ತಂದ್ರೆ ಇಷ್ಟು ಪ್ರಮಾಣದ ಭೂಮಿಗೆ ಇಷ್ಟೇ ಗೇಣಿಯನ್ನ ಕೊಡಬೇಕು ಅನ್ನೋ ಒಂದು ಕಾನೂನನ್ನ ಜಾರಿಗೆ ತಂತು. ಹಾಗೆ ಹಿಡುವಳಿಯ ಭದ್ರತೆ ಅಂದ್ರೆ ಈ ಒಂದು ಹಿಡುವಳಿಗಳ ಮೇಲೆ ಭದ್ರತೆ ಇರಲಿಲ್ಲ. ಕಷ್ಟಪಟ್ಟು ಅವರು ದುಡಿತಾ ಇದ್ರು. ಆದ್ರೆ ಜಮೀನ್ದಾರ ಅವನಿಗೆ ಇಷ್ಟ ಬಂದ ಹಾಗೆ ಅವರನ್ನ ಭೂಮಿಯಿಂದ ಹೊರಕ್ಕೆ ತಳ್ತಾ ಇದ್ದ. ನೀನ್ ಇವತ್ ಕೆಲ್ಸಕ್ಕೆ ಬರ್ಬೇಡ, ನಾಳೆ ಬರ್ಬೇಡ, ನೀನ್ ಬೇಡವೇ ಬೇಡ, ಹೊರಟೋಗು ಅಂದಾಗ ಆ ಒಂದು ಬಡ ರೈತರಿಗೆ ತುಂಬಾನೇ ಸಮಸ್ಯೆ ಆಗ್ತಾ ಇತ್ತು. ಯಾಕೆಂದ್ರೆ ಕೆಲಸವನ್ನ ಹುಡುಕೊಂಡು ಅವರು ತುಂಬಾನೇ ಕಷ್ಟಪಟ್ಟು ಬೇರೆ ಬೇರೆ ಒಂದು ಜಮೀನ್ದಾರರನ್ನ ಹುಡ್ಕೊಂಡು ಹೋಗ್ಬೇಕಿತ್ತು. ಆದ್ರಿಂದ ಆ ಒಂದು ಭೂಮಿಯ ಯಾರು ಕಷ್ಟಪಟ್ಟು ಭೂಮಿಯನ್ನ ಉಳುಮೆ ಮಾಡ್ತಾ ಇದ್ರು ಅಂತವರಿಗೆ ಎಷ್ಟು ವರ್ಷ, 2 ವರ್ಷ ಅಥವಾ 5 ವರ್ಷಗಳ ಕಾಲ ಭದ್ರತೆ, ಭೂಮಿಯ ಮೇಲೆ ಭದ್ರತೆ ಅಂದ್ರೆ ನೀವು
ಮುಂದುವರ್ಸ್ಕೊಂಡು ಹೋಗ್ಬೇಕು. ನಿಮ್ಮದೇ ಆ ಒಂದು ಭೂಮಿ, ನಿಮ್ಮನ್ನ ಯಾರೂ ಸಹ ಕೆಲಸದಿಂದ ತೆಗೆಯೋದಿಲ್ಲ ಅನ್ನೋ ಒಂದು ಭದ್ರತೆಯನ್ನ ಸರ್ಕಾರ ಅವರಿಗೆ ಒದಗಿಸಿ ಕೊಡ್ತು. ಹಾಗೆ ಭೂ ಒಡೆತನದ ಹಕ್ಕನ್ನ ನೀಡುವುದು. ಭೂ ಒಡೆತನದ ಹಕ್ಕು ಅಂದ್ರೆ ಓನರ್ಶಿಪ್ ಆಫ್ ಲ್ಯಾಂಡ್ ಅಂತ. ಈ ಒಂದು ಭೂಮಿಯನ್ನ ಗುತ್ತಿಗೆಗೆ ತಗೊಂಡು ಕೆಲಸ ಮಾಡೋದ್ರಲ್ಲಿ ಅಥವಾ ಭೂಮಿಯನ್ನ ಈ ಒಂದು ಬೇರೆಯವರಿಗೋಸ್ಕರ ಕೆಲಸ ಮಾಡೋದು ಅಥವಾ ನಮ್ಮ ಸ್ವಂತಿಕೆಗೆ ಕೆಲಸ ಮಾಡೋದ್ರಲ್ಲಿ ತುಂಬಾನೇ ವ್ಯತ್ಯಾಸ ಇದೆ. ಇಲ್ಲಿ ನಾವು ಆರ್ಥರ್ ಯಂಗ್ ಅನ್ನುವ ಒಬ್ಬ ಅರ್ಥಶಾಸ್ತ್ರಜ್ಞರ ಒಂದು ವ್ಯಾಖ್ಯೆಯನ್ನ ತಿಳ್ಕೊಳ್ಳೇಬೇಕು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ನೀವು ಒಂದು ತೋಟವನ್ನ ಕೊಡಿ, ತೋಟವನ್ನ ಗುತ್ತಿಗೆಗೆ ಕೊಡಿ. ಆ ವ್ಯಕ್ತಿ ಏನ್ ಮಾಡ್ತಾನೆ, ಆ ತೋಟವನ್ನ ಒಂದು ಕಲ್ಲು ಬಂಡೆಯ ಪ್ರದೇಶವನ್ನ ಒಬ್ಬ ವ್ಯಕ್ತಿಗೆ ಅವನ ಒಂದು ಒಡೆತನಕ್ಕೆ ಕೊಡಿ. ಕಲ್ಲು ಬಂಡೆಯ ಪ್ರದೇಶವನ್ನ ಒಬ್ಬ ವ್ಯಕ್ತಿಯ ಒಡೆತನಕ್ಕೆ ಕೊಡಿ ಅಂದ್ರೆ ಆ ಕಲ್ಲು ಬಂಡೆಯ ಪ್ರದೇಶ ನಿಂದೆ ತಗೋ ಅಂತ ನೀವೇನಾದ್ರೂ ಬಿಟ್ರಿ ಅಂದ್ರೆ ಆ ವ್ಯಕ್ತಿ ಅದನ್ನ ಕೆಲವೇ ತಿಂಗಳುಗಳಲ್ಲಿ ಒಂದು ಸುಂದರವಾದ ತೋಟವನ್ನಾಗಿ ಪರಿವರ್ತನೆ ಮಾಡ್ತಾನೆ. ಯಾಕೆ? ಅಲ್ಲಿ ಒಡೆತನ ಇದೆ. ನನ್ನದು ಅಂತ ಬಂದಾಗ, ಸ್ವಂತಿಕೆ ಅಂತ ಇದ್ದಾಗ ಹೆಚ್ಚಿನ ಶ್ರಮ ವಹಿಸಿ ಕೆಲಸವನ್ನ ಮಾಡ್ತಾರೆ. ಹಾಗೆ ಒಂದು ಸುಂದರವಾದ ತೋಟವನ್ನ ಒಬ್ಬ ವ್ಯಕ್ತಿಗೆ ಗುತ್ತಿಗೆಗೆ ಕೊಡಿ. ಅವನು ಅದನ್ನ 6 ತಿಂಗಳು, ಜಾಸ್ತಿ ಬೇಡ, 6 ತಿಂಗಳಲ್ಲಿ ಒಂದು ಮರುಭೂಮಿಯನ್ನಾಗಿ ಪರಿವರ್ತಿಸ್ತಾನೆ. ಅದು ಅವನದಲ್ಲ, ಸ್ವಂತಿಕೆ ಇಲ್ಲ, ಇಲ್ಲಿ ಒಡೆತನ ಇಲ್ಲ, ಯಾರ್ದೋ ಗುತ್ತಿಗೆಗೆ ಕೊಟ್ಟಿರೋದು. ನಾನ್ ಯಾಕೆ ಕಷ್ಟ ಪಡಬೇಕು, ಯಾರ್ದೋ ಜಮೀನಲ್ಲಿ ನಾನ್ ಯಾಕೆ ಕೆಲಸ ಮಾಡ್ಬೇಕು ಅನ್ನೋ ಒಂದು ನಿರ್ಲಕ್ಷ್ಯ ಮನೋಭಾವ ವ್ಯಕ್ತಿಗೆ ಬರುತ್ತೆ. ಆದ್ರಿಂದ ಅವನು ಕೆಲಸವನ್ನ ಆಸಕ್ತಿಯಿಂದ ಮಾಡೋದಿಲ್ಲ. ಹೀಗಾಗಿ ಅದೇನಾಗತ್ತೆ, ಮರುಭೂಮಿಯಾಗಿ ಪರಿವರ್ತನೆ ಆಗತ್ತೆ. ಆರ್ಥರ್ ಯಂಗ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಒಂದು ಕಲ್ಲು ಬಂಡೆಯ ಪ್ರದೇಶದ ಒಡೆತನ ಕೊಟ್ಟಾಗ ಅದು ಸುಂದರ ತೋಟವಾಗಿ ಪರಿವರ್ತನೆ ಆಗತ್ತೆ. ಅದೇ ಸುಂದರ ತೋಟವನ್ನ ಗುತ್ತಿಗೆಗೆ ಕೊಟ್ಟಾಗ ಅದು ಒಂದು ಮರುಭೂಮಿಯಾಗಿ ಪರಿವರ್ತನೆ ಆಗತ್ತೆ. ಹಿಯರ್ ವಿ ಮಸ್ಟ್ ರಿಮೆಂಬರ್ ದ ವರ್ಡ್ಸ್ ಆಫ್ ಆರ್ಥರ್ ಯಂಗ್. ಹಿ ಸೇಸ್, ಗಿವ್ stone with a land with full of stones for the ownership. You make a person for that particular land with full of stones as the owner of that land. Definitely he will convert it into a beautiful garden within no time, because that gives the ownership. It becomes mine. I have to work for my land. This is mine. But opposite to it, give a person a beautiful garden for lease. Within no time, he will convert it into a desert. This is what Arthur Young says about the ownership, the meaning of ownership or the importance of the ownership. ಇಲ್ಲಿ ಒಬ್ಬ ವ್ಯಕ್ತಿಗೆ ನೀವು ಒಂದು ಒಡೆತನವನ್ನ ಕೊಟ್ಟಾಗ ಖಂಡಿತ ಅದು ಜವಾಬ್ದಾರಿ ನನ್ನದು ಅಂತ ಬಂದಾಗ, ಎಲ್ಲರೂ ಆಸಕ್ತಿಯಿಂದ ಕೆಲಸ ಮಾಡಿದಾಗ ಏನಾಗತ್ತೆ, ಉತ್ಪಾದನೆ ಹೆಚ್ಚಾಗತ್ತೆ. ಅದೇ ರೀತಿ ಒಬ್ಬ ಗೇಣಿದಾರನಿಗೆ ಭೂಮಿಯ ಒಂದು ಜವಾಬ್ದಾರಿಯನ್ನ, ಒಡೆತನವನ್ನ ಕೊಟ್ಟಾಗ ಕಷ್ಟಪಟ್ಟು ಅವನು ಕೆಲಸವನ್ನ ಮಾಡಿ ಉತ್ಪಾದನೆಯನ್ನ ಹೆಚ್ಚಿಸ್ತಾನೆ ಅಂತ ಹೇಳ್ತಾರೆ. ಹೀಗೆ ಈ ಒಂದು ಗೇಣಿದಾರಿ ಪದ್ಧತಿಯ ಸುಧಾರಣೆಯು ಮುಖ್ಯವಾಗಿ ಗೇಣಿಯ ನಿಯಂತ್ರಣ, ಹಾಗೆ ಹಿಡುವಳಿಯ ಭದ್ರತೆ ಮತ್ತು ಭೂ ಒಡೆತನದ ಹಕ್ಕನ್ನ ನೀಡುವಿಕೆ, ಈ 3 ಅಂಶಗಳನ್ನ ಒಳಗೊಂಡಿದೆ. ಹಾಗೆ the third important point here is sealing on land holdings. ಅಂದ್ರೆ ಭೂ ಹಿಡುವಳಿಗಳ ಮೇಲೆ ಪರಮಾವಧಿ ಮಿತಿಯ ಹೇರಿಕೆ. ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟೋ ಎಕರೆಗಳು ಜಮೀನನ್ನ ಹೊಂದಿರ್ತಾನೆ, ಅದು ತಪ್ಪು. ಅವನು ಒಬ್ಬ ವ್ಯಕ್ತಿಗೆ ಇಷ್ಟೇ ಪ್ರಮಾಣದ ಜಮೀನನ್ನ ಕೊಡಬೇಕು. ಆ ಉಳಿದ ಹೆಚ್ಚು ಪ್ರಮಾಣದ ಜಮೀನನ್ನ ಭೂರಹಿತ ರೈತರು, ಸಣ್ಣ ಮತ್ತು ಅತಿ ಸಣ್ಣ ರೈತರ ನಡುವೆ ಹಂಚಿಕೆಯನ್ನ ಮಾಡಿದಾಗ ಎಲ್ಲರಿಗೂ ಸಮ ಪ್ರಮಾಣದಲ್ಲಿ ಭೂಮಿಯ ಹಂಚಿಕೆ ಆಗತ್ತೆ, ಸಮಾಜದಲ್ಲಿ ಅಸಮಾನತೆ ಅನ್ನೋದು ನಿವಾರಣೆ ಆಗತ್ತೆ ಅನ್ನೋದು ಈ ಒಂದು ಭೂ ಹಿಡುವಳಿಗಳ ಮೇಲೆ ಪರಮಾವಧಿ ಮಿತಿಯ ಹೇರಿಕೆಯ ಒಂದು ಕಾನೂನು. ಸೀಲಿಂಗ್ ಆನ್ ಲ್ಯಾಂಡ್ ಹೋಲ್ಡಿಂಗ್ಸ್. This refers to a person who is having a greater amount of land or a greater portion of land. So it should be limited to a particular portion of land. Ceiling should be held on the land holding. You have to keep only this much of the land, and the excess or the extra amount of the land should be redistributed among the landless, marginal, small landless farmers.
so that it gives equality of the distribution of land in the society among the people, so that the social as well as the economic condition of the farmers will improve. This is what the meaning of ceiling on land holdings. Then the consolidation of land holdings. So due to this law, the consolidation of land holdings refers that the small pieces or the scattered pieces of land should be consolidated, or they are called uneconomic land holdings, small pieces. So on that small pieces of land, the scientific farming is not possible. The using of tractor, tiller, harvester or high yielding variety seeds is impossible in small pieces of land. Therefore, so all those small pieces of land should be consolidated and it should be converted into a economic holding. So when the land becomes big or large in quantity or measurement, scientific farming is possible and the productivity of land also increases and it is profitable for a farmer. So thus the consolidation of land holding is also one of the important scope under the land reforms. ಹಿಡುವಳಿಗಳ ಘನೀಕರಣ ಅಂದ್ರೆ ಸಣ್ಣ ಮತ್ತು ಛಿದ್ರೀಕರಣಗೊಂಡಿರುವ ಸಣ್ಣ ಸಣ್ಣ ತುಂಡುಗಳನ್ನ ಒಟ್ಟುಗೂಡಿಸಿ ಆರ್ಥಿಕ ಹಿಡುವಳಿಗಳನ್ನಾಗಿ ಪರಿವರ್ತನೆ ಮಾಡುವುದು. ಯಾಕೆ ಅಂದ್ರೆ ಸಣ್ಣ ಸಣ್ಣ ತುಂಡುಗಳು ಅಥವಾ ಛಿದ್ರೀಕರಣಗೊಂಡಿರುವ ಭೂಮಿಯಲ್ಲಿ ವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನ ಅಳವಡಿಸಿಕೊಳ್ಳೋದು ಸಾಧ್ಯ ಆಗೋದೇ ಇಲ್ಲ. ಈ ಒಂದು ಟ್ರ್ಯಾಕ್ಟರ್, ಟಿಲ್ಲರ್, ಹಾರ್ವೆಸ್ಟರ್ಗಳನ್ನ ಬಳಸಿಕೊಂಡು ಅಲ್ಲಿ ವ್ಯವಸಾಯವನ್ನ ಮಾಡೋದು ತುಂಬಾನೇ ಸಮಸ್ಯೆ ಆಗತ್ತೆ. ಆದ್ರಿಂದ ಆ ಸಣ್ಣ ತುಂಡುಗಳನ್ನ ಆರ್ಥಿಕ ಹಿಡುವಳಿಗಳನ್ನಾಗಿ ಪರಿವರ್ತನೆ ಮಾಡಿದಾಗ ದೊಡ್ಡ ಪ್ರಮಾಣದ ಭೂಮಿಯ ಲಭ್ಯತೆ ಆಗತ್ತೆ. ಆಗ ವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನ ಮಾಡೋದು ಸುಲಭ ಆಗತ್ತೆ ಮತ್ತೆ ಉತ್ಪಾದನೆಯ ಪ್ರಮಾಣನೂ ಸಹ ಹೆಚ್ಚಾಗತ್ತೆ. ಇದು ಲಾಭದಾಯಕ ಆಗತ್ತೆ. ಇದರಿಂದಾಗಿ ರೈತರ ಆರ್ಥಿಕ ಮತ್ತು ಸಾಮಾಜಿಕ ಒಂದು ಪರಿಸ್ಥಿತಿನೂ ಸಹ ಉತ್ತಮವಾಗಿ ಆಗತ್ತೆ. ಹೀಗೆ ಭೂ ಸುಧಾರಣೆ ತನ್ನದೇ ಆದ ಪ್ರಮುಖ ವ್ಯಾಪ್ತಿಯನ್ನ ಅಂತ ನಾವು ಹೇಳ್ಬೋದು. This flow chart shows the land reforms undertaken by the government, that is the abolishment of intermediates, then tenancy reforms, consolidation of land, ceiling on land holding. It leads to development of cooperative farming and a reorganization of agriculture. And during 1973, from 1973 to 2015, the land reform status. This picture shows the land reforms status. The impact of land reforms. ಈ ಎಲ್ಲ ಕ್ರಮಗಳನ್ನ ಸುಧಾರಣೆಗಳನ್ನ ತಗೊಂಡ ಮೇಲೆ ನಂತರ ಏನ್ ಆಯ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಇದಾದ ನಂತರ ಭೂ ಸುಧಾರಣೆಗಳು ಅಥವಾ ಹಲವಾರು ನಿಯಮಗಳನ್ನ, ನೀತಿಗಳನ್ನ ಸರ್ಕಾರ ಜಾರಿಗೆ ತಂದ ಮೇಲೆ ಜಮೀನ್ದಾರಿ ಪದ್ಧತಿಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಾಯಿತು. The impact of land reforms. As a result of the reforms undertaken by the government, the abolition of Zamindari system is the main impact. The Zamindari system was entirely abolished in our country. There is no Zamindari system at present. Then land sealing, ಭೂ ಹಿಡುವಳಿಗಳ ಮೇಲೆ ಪರಮಾವಧಿ ಮಿತಿಯ ಹೇರಿಕೆ. And then one person should have the ownership of only a particular measurement of land. Excess of land will be confiscated by the government and it is redistributed among the landless, small, marginal farmers. So this is also in effect. Then land possession and social power. It means who is a real tiller of the land was made as the owner of the land. ಉಳುವವನೇ ಭೂಮಿಯ ಒಡೆಯ ಅನ್ನೋ ಕಾನೂನನ್ನ ಕಟ್ಟುನಿಟ್ಟಾಗಿ ಸರ್ಕಾರ ಜಾರಿಗೆ ತಂದಿದೆ. ಹಾಗೆ ಭೂ ಹಿಡುವಳಿಗಳ ಮೇಲೆ ಪರಮಾವಧಿ ಮಿತಿಯ ಹೇರಿಕೆ. ಈಗಾಗಲೇ ನಾನು ಹೇಳಿದ್ದೀನಿ, ಒಬ್ಬ ವ್ಯಕ್ತಿ ಇಷ್ಟೇ ಪ್ರಮಾಣದ ಭೂಮಿಯನ್ನ ಹೊಂದಿರಬೇಕು, ಅದಕ್ಕಿಂತ ಹೆಚ್ಚಿನ ಸರ್ಕಾರ ಒಂದು ಮಿತಿಯನ್ನ ಹಾಕತ್ತೆ. ಆ ಮಿತಿಗಿಂತ ಮೀರಿದಾಗ ಅಧಿಕ ಪ್ರಮಾಣದ ಭೂಮಿಯನ್ನ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಂಡು ಆ ರೀತಿ ಯಾರಲ್ಲಿ ಭೂಮಿ ಇರೋದಿಲ್ಲ, ಯಾರು ಸಣ್ಣ, ಅತಿ ಸಣ್ಣ ಮತ್ತು ಭೂರಹಿತ ರೈತರು ಇರ್ತಾರೆ ಅವರಿಗೆ ಮರು ಹಂಚಿಕೆಯನ್ನ ಮಾಡೋದು. ಇವೆಲ್ಲವುದರ ಮೂಲಕ ಸಮಾಜದಲ್ಲಿ
ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ನಿವಾರಣೆ ಮಾಡುವ ಪ್ರಯತ್ನವನ್ನ ಮಾಡಿದೆ. ಇವೆಲ್ಲವೂ ಸಹ ಭೂ ಸುಧಾರಣೆಗಳ ಪ್ರಮುಖ ಪರಿಣಾಮಗಳು ಅಂತ ಹೇಳ್ಬೋದು. ಇವಿಷ್ಟು ನಾವು ಭೂ ಸುಧಾರಣೆಗಳ ಬಗ್ಗೆ ತಿಳಿದುಕೊಂಡ ಪ್ರಮುಖ ಅಂಶಗಳು. ಭೂ ಸುಧಾರಣೆ ಅಂದ್ರೆ ಏನು, ಭೂ ಸುಧಾರಣೆಯ ಪ್ರಮುಖ ಧ್ಯೇಯೋದ್ದೇಶಗಳು, ಹಾಗೆ ಭೂ ಸುಧಾರಣೆ ಪ್ರಮುಖ ವ್ಯಾಪ್ತಿ ಏನೇನು ವಿಚಾರಗಳನ್ನ ಒಳಗೊಂಡಿದೆ, ಸರ್ಕಾರ ಭೂ ಸುಧಾರಣೆಗಳನ್ನು ಜಾರಿಗೆ ತಂದ ನಂತರ ಎಂತಹ ಒಂದು ಉತ್ತಮವಾದ ಪರಿಣಾಮ ಉಂಟಾಯಿತು ಅನ್ನೋದನ್ನ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಧನ್ಯವಾದಗಳು.